Hi everyone, welcome back to my channel. Always black is ಸೊ ಅಮ್ಮ ಬಂದರು ಊರಿಂದ. ಅಮ್ಮ ಮತ್ತು ನನ್ನ ಕಸಿನ್ ಅಣ್ಣ ಬಂದ. ಅಮ್ಮ ಬಂದ ತಕ್ಷಣ ಅವ್ರು ರಿಚುವಲ್ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ಎಂಟ್ರಿ ಹಾಕೋಣ ಮುಂಚೆ ನೀರು ಹಾಕಿ ಕಾಲೆಲ್ಲ ತೊಳ್ಕೊಂಡು ಅಲ್ಲಿಂದನೇ ಬಂದರು. ಸೊ ಅಮ್ಮಂಗೆ ಗೊತ್ತಿರಲಿಲ್ಲ ನಾನು ರೆಕಾರ್ಡ್ ಮಾಡ್ತಾ ಇರೋದು. ಶಾಕ್ ಆದರು. ಬಟ್ ಸ್ಟಾರ್ಟೆಡ್ ಗೈಸ್. started scolding guys. ಸೊ ನೋಡ್ಬೋದು, ಇದು ನಮ್ಮ ಗಾರ್ಡನಲ್ಲಿ ಹಾಕಿದ್ದಿದ್ದು ಚಿಕ್ಕು ಫ್ರೂಟ್ಸ್. ತುಂಬ ಚೆನ್ನಾಗಿ ಬಂದಿದೆ ಈ ಸಲ. ಆ್ಯಂಡ್ ಅಣ್ಣ ಅದೇ ದಿನ ಹೊರಟಿದ್ದ, ಸೊ ಊರಿಗೆ ಕೊಟ್ಟು ಕಳ್ಸೋಣ ಅಂತ ಊರಿಗೆ ತೊಗೊಂಡು ಹೋಗ್ತಾ ಇದ್ದ. ಅದನ್ನ ಪ್ಲಕ್ ಮಾಡಿದ ತಕ್ಷಣ ಅದರಿಂದ ಹಾಲು ಬರುತ್ತೆ. ಸೊ ಅದು ಫುಲ್ಲು ಸ್ಟಿಕ್ಕಿ ಆಗಿರುತ್ತೆ. ಅದನ್ನ ಗಮ್ ಥರ ಏನೋ ಯೂಸ್ ಮಾಡ್ತಾರೆ. ಅಮ್ಮ ಊರಿಂದ ತಂದಿದ್ದೆಲ್ಲ ತರಕಾರಿಸ್ನೆಲ್ಲ ವಾಪಸ್ ಫ್ರಿಜ್ಗೆ ರೀಸ್ಟೋರ್ ಮಾಡ್ತಾಯಿದ್ರು, ಅರೇಂಜ್ ಮಾಡಿಕೊಂಡು ಬಿಡಿಸ್ಕೊಂಡು. ಅದೇ ದಿನ ನಮ್ಮ ಚೈತ್ರದ ಬರ್ತಡೇ ಬೇರೆ ಇತ್ತು. What is today? Today is my birthday. Good. ಯಾರ್ದು? ಹಂಗೆ ಸೌಂಡ್ ಅಂದರೆ ಹಾಗೆ ಬರಲ್ಲ, ಓಡೋಗ್ಬಿಟ್ಟ. ಸೌಂಡ್ ಬರಲ್ಲ ಬಾ. ಅವ್ರ ಅಕ್ಕದು ಬರ್ತಡೇ ಗೈಸ್. ಸೊ ಕರೆಯೋಕ್ಕೆ ಬಂದಿದ್ದಾನೆ. ಹೋಗಬೇಕು ಇವಾಗ, ಕೇಕ್ ಕಟ್ ಮಾಡಬೇಕು. ಬಿರು ಅಕ್ಕದ ಬರ್ತಡೇ. ಸೊ ಸೀನ್ ಏನಂದರೆ, ಅವನ ಹತ್ರ ಚಾಕ್ಲೇಟ್ ಇತ್ತು, ನಮ್ಮ ಮನೆ ಪಕ್ಕ ಆಂಟಿ ಕೊಟ್ಟಿತ್ತು. ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ವಿ, ಅವ್ನಿಗೆ ಗೊತ್ತೇ ಇರಲಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಅಮ್ಮ ಓಂ ಶಕ್ತಿಗೆ ಹೋಗ್ತಾಯಿದ್ರು. ಸೊ ಅಮ್ಮ ಬೇಗ ಎದ್ದಿದ್ರು, ಒಂದು 6 ಹಂಗೇನೋ ಹೊರಟ್ರು ಅಮ್ಮ. ನಾವೇನೋ ಅದೇ ಟೈಮಿಗೆ ಎದ್ದಿದ್ದು, ಏನೂ ಹೆಲ್ಪೇ ಮಾಡಿಲ್ಲ ಅಮ್ಮಗೆ. ಅಮ್ಮನೇ ಎಲ್ಲ ದೇವ್ರ ಪೂಜೆ ಆಗಲಿ. ಯೂಶ್ವಲಿ ನಮ್ಮಮ್ಮ ಎಲ್ಲೇ ಆಚೆ ಹೋಗಬೇಕಾದ್ರೂ ತುಳಸಿ ಮುಟ್ಟಿ ಹೋಗ್ತಾರೆ. ನಮಗೂ ಹೇಳ್ತಾರೆ ಕಾಲೇಜ್ಗೆಲ್ಲ ಹೋಗಬೇಕಾದ್ರೆ ತುಳಸಿ ಮುಟ್ಟಿ ಹೋಗು, ನಮಸ್ಕಾರ ಮಾಡಿ ಹೋಗು ಅಂತ. ಸೊ ಅಮ್ಮ ಯಾವಾಗೂ ಅದನ್ನ ಪಾಲಿಸ್ಕೊಂಬಂದಿದ್ದಾರೆ ಆ್ಯಂಡ್ ನಾವು ಪಾಲಿಸ್ತಾ ಇದ್ದೇವೆ. ಬ್ಯಾಂಗ್ಳೂರು ಕ್ಲೈಮೇಟ್ ಅಂತೂ ವಿಚಿತ್ರ ಗೈಸ್. ಬೆಳಗ್ಗೆ ಒಂಥರ, ಮಧ್ಯಾಹ್ನ ಒಂಥರ. ಸೊ ಬೆಳಗ್ಗೆ ಅಂತೂ ಫುಲ್ ಚಳಿ ಇತ್ತು. ಅಪ್ಪ ಅಮ್ಮ ಇಬ್ಬರು ಸ್ವೆಟ್ರ್ ಎಲ್ಲ ಹಾಕ್ಕೊಂಡು ಹೋದರು, ತುಂಬ ಕೋಲ್ಡ್ ಇರುತ್ತೆ. ಸೊ ಅಮ್ಮ ಎಲ್ಲ ಪೂಜೆ ಎಲ್ಲ ಮಾಡಿದರು. ಸೊ ನೋಡ್ಬೋದು, ಬಟ್ ನಾನು ನಿಮಗೆ ಬ್ಲರ್ ಮಾಡ್ತಾಯಿದ್ದೀನಿ. ನನಗೆ ಅವತ್ತು ಮೀಟಿಂಗ್ ಇತ್ತು ಕಾಲೇಜಲ್ಲಿ. ನಾನು ಮಾರ್ನಿಂಗಿಂದ ಕಾಲೇಜ್ಗೆ ಹೋಗಿರಲಿಲ್ಲ, ಮಧ್ಯಾಹ್ನದ ಹೊತ್ತು ಮೀಟಿಂಗ್ ಇತ್ತು ಅಂತ ಮಧ್ಯಾಹ್ನ ಹಂಗೆ ಮನೆ ಬಿಟ್ಟೆ. ತುಂಬ ಬಿಸಿಲಿತ್ತು. ನಾನು ನನ್ನ ಫ್ರೆಂಡ್ ಅಟೆಂಡ್ ಮಾಡಿದ್ವಿ ಮೀಟಿಂಗ್ನ. ಸೊ ನಾವು 3 ಜನ ಏನೋ ಅಟೆಂಡ್ ಮಾಡಿದ್ದು. ಇಟ್ಸ್ ಆಲ್ ಅಬೌಟ್ ದ ಕೆರಿಯರ್. ಆಮೇಲೆ ನೋಡ್ಬೋದು, ಇದು ನನ್ನ ಕಾಲೇಜ್ ಫಸ್ಟ್ ಫ್ಲೋರಲ್ಲಿ ನಮಗೆ ಈ ಥರ ಗಣೇಶ ಇಟ್ಟಿದ್ದಾರೆ. ಸೊ ಕ್ಯೂಟ್ ಅಲ್ಲ. ಆ್ಯಂಡ್ ನಿಮಗೆ ತೋರಿಸ್ತೀನಿ ನಮ್ಮ ಕಾಲೇಜ್ ಸೆಮಿನಾರ್ ಹಾಲ್ ಯಾವ ಥರ ಇದೆ ಅಂತ. ನೋಡ್ಬೋದು, ನನ್ನ ಸೆಮಿನಾರ್ ಹಾಲ್, ನಾನು ನನ್ನ ಫ್ರೆಂಡ್ ಸೆಮಿನಾರ್ ಹಾಲ್ ಕೂತಿದ್ವಿ. ಇದು ಒಂದು ಸೆಮಿನಾರ್ ಹಾಲ್. ಎಜುಕೇಷನ್ ಅಪಾರ್ಟ್ ನಿಮ್ಮ ಪ್ಯಾಷನ್ನು ನೀವು ಫೋಕಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಗೊತ್ತಿಲ್ಲ ಯಾವ್ದ ಮೇಲೆ ಎಲ್ಲಿ ಹೆಂಗೆ ನಿಲ್ತೀರಾ ನೀವು ಫ್ಯೂಚರಲ್ಲಿ ಅಂತ. ಸೊ ನಿಮ್ಮ 20ಸಲ್ಲಿ, ಸೊ ನಾನು ಇವಾಗ 20ಸಲ್ಲಿದ್ದೀನಿ, ನಾನು ಅದಕ್ಕೆ ಹೇಳ್ತಾ ಇರೋದು. 20ಸಲ್ಲಿ ತುಂಬ ತಲೆ ಓಡುತ್ತೆ. ನೀವು ಆ ಥರ ಮಾಡ್ಬೋದು, ಈ ಥರ ಮಾಡ್ಬೋದು, ಸಮ್ ಐಡಿಯಾಸ್ ತಲೆ ಬರ್ತಾನೆ ಇರುತ್ತೆ. ನೀವು ಅದನ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡಿ, ಇಲ್ಲ ಅದನ್ನ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿ. ಸಿನ್ಸ್ ನಿಮಗೆ ಅಲ್ಲೂ ನಿಮಗೆ ಲಕ್ ತಿರ್ಗ್ಬೋದು, ಹೇಳಕ್ಕೆ ಬರಲ್ಲ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೋ, ಇಲ್ಲ ಯಾವುದನ್ನ ಮಾಡಿದ್ರೆ ನನಗೆ ಸಕ್ಸಸ್ ಸಿಗ್ಬೋದು ಅಂತ ಅನಿಸ್ತಾ ಇರುತ್ತೋ ಅದನ್ನ ನೀವು ಮಾಡಿ. ಅನ್ಅವೇರ್ ಆಫ್ ಎನಿಥಿಂಗ್. ನಮ್ಮ ಮನೇಲಿ ನನಗೆ ಪೇರೆಂಟ್ಸ್ ತುಂಬ ಸಪೋರ್ಟ್ ಇದ್ದಾರೆ. ನೀವು ಒನ್ಸ್ ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ, ನಿಮಗೂ ಗೊತ್ತಾಗುತ್ತೆ. ಫೈನಲಾಗಿ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ, ನೀವು ಪ್ಯಾಷನ್ನ ಬಿಡಬೇಡಿ. ಬಿಕಾಸ್ ಪ್ಯಾಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎಜುಕೇಷನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ಯಾಷನ್ ನಿಮಗೆ ನಿಮ್ಮ ಆ್ಯಕ್ಟಿವಿಟೀಸ್ ಆರ್ ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ಮೇಲೆ ಬಿಟ್ಟಿರುತ್ತೆ. ಎಜುಕೇಷನ್ ಬಂದು ನಿಮ್ಮ ಮೆಂಟಲಿ. ಸೊ 2 ಇರಬೇಕು. ಸೊ ಮನೆಗೆ ಬಂದೆ ವಾಪಸ್ಸು. ಅಷ್ಟರಲ್ಲಿ ನಮ್ಮ ಸರ್ ವಾಪಸ್ ಬಂದು ನನ್ನ ವೆಲ್ಕಮ್ ಮಾಡಿಕೊಂಡ್ರು. ಈ ಫ್ಲವರ್ ಕೊಡಬೇಕಂತೆ ಅವನಿಗೆ. ಏನು ಊಟಪ್ಪ? ಮಮ್ಮಿ ಏನು ಮಾಡಿ, ಅಡುಗೆ ಏನು ಮಾಡಿರಿ? ಹೋಳ್ಗೆ. ನಂಗೆ
ನಡೀವಿ ನಡೀವಿ ಹೋಳಿಗೆ ಕೊಡ್ಬರ್ರಿ ಹೋಳಿಗೆ ಬೇಕು ನಂಗೆ ಹೋಳಿಗೆ ಕೊಡ್ಬರ್ರಿ ಬೇಗ ಬೇಗ ಬರ್ರಿ ಬೇಗ ಹುಷಾರು ಹುಷಾರು ನೋಡ್ರಿ ಹೋಳಿಗೆ ಕೊಡ್ರಿ ಮಮ್ಮಿ ಕೊಡು ಕೊಡ್ಬೇಕಾ ನಡಿ ಬುನುಕ ಹೋಗಿ ತೊಂಬ ಹೋಳಿಗೆ ತೊಂಬ ಸೊ ಅವತ್ತು ಬಂದು ಶ್ರೀಗೆ ಹುಣ್ಣಿಮೆ ಆಗಿತ್ತು. ನಮ್ಮ ಸೈಡ್ ಈ ಥರ ಸ್ಪೆಷಲಾಗಿ ಮಾಡ್ತಾರೆ ಅವತ್ತು. ಸೊ ಅಕ್ಕ ಕೊಟ್ಟಿದ್ದರು. ಸೊ ನೋಡ್ಬೋದು. ಆ್ಯಂಡ್ ಇದು ನನ್ನ ಕಾಲೇಜ್ ಔಟ್ಫಿಟ್ ಆಗಿತ್ತು ಅವತ್ತು. ಫಾರ್ಮಲ್ಸ್ ಹಾಕೊಳ್ಳೋಕೆ ಹೇಳಿದ್ರು ಮೀಟಿಂಗೆಲ್ಲ. ಕೀರ್ತಿ ಬಂದಿದ್ಲು, ಸ್ವಲ್ಪ ರೆಕಾರ್ಡ್ ಮಾಡೋಣ ಅಂತ ಸಾಂಗ್ ರೆಕಾರ್ಡ್ ಮಾಡ್ತಾಯಿದ್ವಿ. ಸೊ BTS ಹಾಕೋಣ ಅಂತ ಹಾಕ್ತಾಯಿದ್ವಿ. ಇಟ್ ವಾಸ್ ಅ ಫನ್. One, two, three, start. Ignore ಮಾಡಿ ಪ್ಲೀಸ್. ಇನ್ನೊಂದ್ಸಲಿ ಲಿರಿಕ್ಸ್ ನೋಡು. ಮಲಗೆ ಮಲಗೆ ನನ್ನ ಮುದ್ದು ಬಂಗಾರಿ. ಓ ಥ್ಯಾಂಕ್ ಯು ಸೋ ಮಚ್. ಸೊ ಸಾಂಗ್ ಎಲ್ಲ ಶೂಟ್ ಮಾಡಿದ್ವಿ. ಸೊ ಎಡಿಟಿಂಗ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಅಕ್ಕ ಬಂದು, ಅಲ್ಲ ನಮ್ಮ ತಂಗಿ ಬಂದು ಪಾಪ್ಕಾರ್ನ್ ಮಾಡಿಕೊಟ್ಲು. ಇಟ್ಸ್ ಟೈಮ್ ಬಂದು 5:55. ಈವ್ನಿಂಗ್ ಅಪ್ಪ ಬಂದರು. ಹಬ್ಬ ಬಂದಾದ್ಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾನು ತಂಗಿ ವೀರು ಹೋಗ್ತಾ ಇದ್ವಿ. ನೋಡ್ಬೋದು ಸರ್ ಫುಲ್ ಕವರ್ ಆಗಿಬಿಟ್ಟಿದ್ರು. ಆ ಪುಟ್ ಕೈ ಆ ಮಿರರ್ ಹ್ಯಾಂಡಲ್ಸ್ನ ಹಿಡ್ಕೊಂಡು ಹೋಗ್ತಾ ಇದ್ರೆ ನಾವು ಆ ಏಜಲ್ಲಿ ಹೋಗ್ತಾ ಇದ್ದಿದ್ದು ನೆನಪಾಗುತ್ತೆ. ಎಷ್ಟು ಕ್ಯೂಟ್ ಅನಿಸುತ್ತೆ ಅವನ್ನೆಲ್ಲ ನೆನೆಸ್ಕೊಂಡ್ರೆ. ಸೊ ಟೆಂಪಲ್ಗೆ ಹೋಗ್ತಾ ಇದ್ವಿ. ಸರು ಚಪ್ಪಲಿನೇ ಹಾಕಿರಲಿಲ್ಲ. ನೋಡ್ಬೋದು ಟೆಂಪಲಲ್ಲಿ ಅವತ್ತು ಆ ಥರ ದೀಪ ಎಲ್ಲ ಹಚ್ತಾರೆ, ಕುಂಬಳಕಾಯಲ್ಲಿ ಹಚ್ತಾರೆ. ಪ್ರತಿ ಹುಣ್ಣಿಮೆಗೂ ಅಪ್ಪ ಅಮ್ಮ ಇಬ್ಬರು ಬರ್ತಾ ಇರ್ತಾರೆ ಈ ಟೆಂಪಲ್ಗೆ. ಈ ಸತಿ ಅಮ್ಮ ಓಂ ಶಕ್ತಿಗೆ ಹೋಗಿರೋದ್ರಿಂದ ನಾನು ಅಪ್ಪ ತಂಗಿ ಬರ್ತಾಯಿದ್ದೀವಿ. ನಾವು ಬರ್ತಾಯಿದ್ವಿ, ಬಟ್ ನಮ್ಮದೇ ಕಾಲೇಜ್ ಅದು ಇದು ಅಂತ ಇರ್ತೀವಿ. ಅವರಿಬ್ಬರು ಕಂಪಲ್ಸರಿಯಾಗಿ ಹೋಗ್ತಾ ಇರ್ತಾರೆ. ತುಂಬ ಪವರ್ಫುಲ್ ಇದೆ ಅದು ಕಾಲಭೈರೇಶ್ವರ ದೇವಸ್ಥಾನ. ಸೊ ನಾವು ಅಪ್ಪ ಎಲ್ಲ ಹೋಗಿ ಬರೋಷ್ಟೊತ್ತಲ್ಲಿ ಟೈಮ್ 8:30 ಆಗೋಯಿತು. ಸೊ ಕ್ರಿಸ್ಮಸ್ ಹತ್ರ ಬರ್ತಾಯಿದೆ. ಸೊ ಚೈತ್ರ ಅಕ್ಕ ಅವ್ರದ್ದು, ಅಂದರೆ ಚೈತ್ರ ಅವ್ರದ್ದು ಸ್ಕೂಲಲ್ಲಿ ಪ್ರಾಜೆಕ್ಟ್ ಹೇಳಿದಾರಂತೆ ಕ್ರಿಸ್ಮಸ್ ಟ್ರೀ ಮಾಡ್ಕೊಳ್ಳೋಕ್ಕೆ. ಸೊ ತುಂಬ ಚೆನ್ನಾಗಿರುತ್ತಲ್ಲ ಈ ಥರ. ದೊಡ್ಡವ್ರು ಆದಮೇಲೆ ಕ್ರಾಫ್ಟ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಬೋರ್ ಆಗ್ತಿತ್ತು, ಇಲ್ಲ ಏನೋ ಇಂಟ್ರೆಸ್ಟಿಂಗೇ, ಬಟ್ ದೆನ್ ಅದೊಂಥರ ಮಾಡೋಕ್ಕೆ ಬೇಸರ ಇರುತ್ತೆ. ಅಪ್ಪ ಅಮ್ಮ ಮಾಡಿಕೊಡ್ತಾಯಿದ್ರು ನಮಗೆ. ಇವಾಗ ನಾವು ದೊಡ್ಡವರಾಗಿ ನಾವು ಇನ್ನೊಬ್ರಿಗೆ ಮಾಡಿಕೊಡ್ತಾ ಇದ್ದೀವಿ, ಇಲ್ಲಾಂದರೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂದಾಗ ತುಂಬ ಖುಷಿ ಇರುತ್ತೆ ಆ ಥರ ಎಲ್ಲ ಮಾಡೋಕ್ಕೆ. ಯಾಕಂದರೆ ಅದೇನೋ ಇಂಟ್ರೆಸ್ಟ್ ಬಂದುಬಿಟ್ಟಿರುತ್ತೆ ಇವಾಗ. ಅದು ಆ ಏಜಲ್ಲಿ ಇರಲ್ಲ. ಈ ಏಜಿಗೆ ಬಂದ ತಕ್ಷಣ ನಿಮಗೆ ಅನಿಸ್ಬಿಡುತ್ತೆ ಮಾಡೋಣ ಏನಾದ್ರು ಮಾಡೋಣ ಅಂತ. ಸೊ ನಾನು ಅವಳಿಗೆಲ್ಲ ಮಾಡಿಕೊಟ್ಟೆ. ಈ ಥರ ಹೆಲ್ಪಿಂಗ್ ಹ್ಯಾಂಡ್ಸ್ ಇರಬೇಕು ಮನೇಲಿ. ಸೊ ಯಾವುದೇ ಚಿಕ್ಕ ಮಕ್ಕಳಾಗಲಿ ಇಲ್ಲ ದೊಡ್ಡವ್ರಿಗೂ ಆಗಲಿ ಹೆಲ್ಪ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನನ್ನ ಅಸೈನ್ಮೆಂಟ್ಸ್ ಅಂದು ನನ್ನ ತಂಗಿ ಬರೀತಾ ಇರ್ತಾಳೆ. ಸೊ ನಾನು ಚಿಕ್ಕ ವಯಸ್ಸಲ್ಲಂತೂ ಅವಳಿಗೂ ತುಂಬ ಮಾಡಿದ್ದೀನಿ. ಹೇಳೋಕ್ಕಾಗಲ್ಲ ಯಾವ ಏಜಲ್ಲಿ ಯಾರ್ಯಾರು ಯಾವ ಥರ ಸಪೋರ್ಟ್ ಮಾಡ್ಬೋದು ಅಂತ. ಅಮ್ಮನೂ ಕೂಡ ನನಗೆ ಬರ್ಕೊಡ್ತಾಯಿದ್ರು ಚಿಕ್ಕ ವಯಸ್ಸಲ್ಲೆಲ್ಲ. ಅದೇ ಥರ ಈ ವಯಸ್ಸಲ್ಲಿ ಈ ಥರ ಹೆಲ್ಪ್ ಮಾಡ್ಬೋದು, ಇಲ್ಲ ಆ ವಯಸ್ಸಲ್ಲಿ ಆ ಥರ ಹೆಲ್ಪ್ ಮಾಡ್ತಾ ಇರ್ಬೋದು. ನಾವು ಅವ್ರಿಗೆ ಒಂಥರ ಹೆಲ್ಪ್ ಮಾಡಿದ್ರೆ ಅವ್ರು ನಮಗೆ ಇನ್ನೊಂದು ಥರ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ನಾನು ಚೈತ್ರಾಗಿ ಈ ಥರ ಎಲ್ಲ ಮಾಡಿಕೊಡ್ತಾಯಿದ್ದೆ. ಅವ್ರ ಅಮ್ಮ ತುಂಬ ಹೆಲ್ಪ್ ಮಾಡ್ತಾರೆ ನಮಗೆ. ಸೊ ಆಲ್ ಇನ್ ಒನ್, ನಾವು ಅವ್ರಿಗೆ ಹೆಲ್ಪ್ ಮಾಡೋದು, ಅವ್ರು ನಮಗೆ ಹೆಲ್ಪ್ ಮಾಡೋದು ಎಲ್ಲ ಅಲ್ಲಿಗೆ ಬರುತ್ತೆ. ಫೈನಲ್ ಆಗಿ ಈ ಥರ ರೆಡಿ ಆಗ್ತಾಯಿದೆ. ಬಟ್ ಇದಕ್ಕೆ ಸ್ಟಾರ್ ಎಲ್ಲ ಕೀರ್ತಿ ಹಾಕ್ತೀವಿ ಅಂತ ಇದ್ಲು. ಆಮೇಲೆ ಅವಳು ಪ್ರಸಾದ ಪ್ರಿಪೇರ್ ಮಾಡಿದ್ಲು. ನಮ್ಮ ಸೈಡ್ ಉತ್ತರ ಕರ್ನಾಟಕ ಕಡೆ ನಾವು ಸಜ್ಜಕ ಅಂತ ಕರಿತೀವಿ. ಇದನ್ನ ಪ್ರಿಪೇರ್ ಮಾಡಿದ್ಲು. ಇದು ಆಗಿತ್ತು ನನ್ನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್.